ಹಾಯ್, ಹಲೋ, ನಮಸ್ತೆ. ನಾನು ನಿಮ್ಮ ರವಿ ಶ್ರೀವತ್ಸ. ಇದು ರೈಟರ್ ಟೇಬಲ್ ಮೇಲೆ ಯಾವಾಗಲೂ ಪೆನ್ನು ಪೇಪರ್ ಇರಬೇಕು. ಇವನೇನು ಕಾಲು, ಈ ಥರ ಕೈಗಳು ಇದನ್ನೆಲ್ಲ ಇಟ್ಕೊಂಡು ಏನು ಮಾಡ್ತಾ ಇದ್ದೀನಿ ಅಂತ ಇವೆಲ್ಲ ಪ್ರಾಯಶಃ ಆಶ್ಚರ್ಯ ಆಗ್ತಾ ಇರ್ಬೋದು ನಿಮಗೆಲ್ಲ. ನನಗೆ ಆಶ್ಚರ್ಯ ಆಯಿತು. ಏನು ಅಂತಂದರೆ, ಬಂದಿದ ತಕ್ಷಣ ಇವ್ರು ಯಾವಾಗ ಈ ಥರ ಕೈ ಕಾಲು ಎಲ್ಲ ತೆಗೆದು ಒಂದೊಂದಾಗಿ ಪೀಸ್ ಇಡೋಕ್ಕೆ ಶುರು ಮಾಡಿದ್ರು. ತುಂಬ ಒಂದು ಗಾಬರಿ ಆಯಿತು. ತದನಂತರ ಈ ಅಥೆಂಟಿಸಿಟಿ ಅಂತ ಹೇಳ್ತಾರೆ ಗೊತ್ತಾ, ಒಬ್ಬ ಟೆಕ್ನಿಷಿಯನ್ ಒಂದು ಕೆಲಸ ಇದೆಯಲ್ಲ, ಯಾವಾಗಲೂ ದ ವರ್ಕ್ ಇಟ್ ಸ್ಪೀಕ್ಸ್ ಅಂತಾರೆ. ಆ ಥರದ್ರಲ್ಲಿ ಇವರ ಈ ಕೆಲಸ ನೋಡಿ ತುಂಬಾನೇ ಖುಷಿ ಆಯಿತು. ಎಸ್ಪೆಷಲಿ ನೋಡಿ, ಇದು ಏನು ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಅಂತಂದರೆ, ಆ ಪಾದ ಆಗಿರ್ಬೋದು, ಆ ಉಗುರುಗಳಾಗಿರ್ಬೋದು. ಅದೇ ಅಂದ್ಕೊಂಡೆ, ಮುದ್ದ ಕ್ಲೀನಾಗಿ ನೈಲ್ ಪಾಲಿಶ್ ಎಲ್ಲ ಮಾಡ್ಬೋದು ಇದಕ್ಕೆ ಅಂತ. ಆಮೇಲೆ ನನಗೆ ತುಂಬ ಖುಷಿಯಾಗಿದ್ದು ಈ ಹೇರ್ಸ್ ಎಷ್ಟು ಮುದ್ದಾಗಿ ಎಲ್ಲವನ್ನು ಕ್ಲೀನಾಗಿ ಹೆಣೆದು ಎಲ್ಲ ಮಾಡಿ ಆ ಪಕ್ವತೆಗೆ ತಂದು ತುಂಬ ಚೆನ್ನಾಗಿ ಒಂದು ಪಾದವನ್ನು ಕ್ರಿಯೇಟ್ ಮಾಡ್ಕೊಂಡು ತೊಗೊಂಬಂದಿದ್ದಾರೆ. ಇಲ್ಲೂ ಅಷ್ಟೇ ನೋಡಿ, ನಿಮಗೆ ಸಾಮಾನ್ಯವಾಗಿ ಮನುಷ್ಯ ಕಾಲು ಉಜ್ದಿದ್ದಾಗ ಆಗುವಂಥ ಒಂದು ಕಪ್ಪು ಇವೆಲ್ಲ, ಅದನ್ನೆಲ್ಲ ಆಮೇಲೆ ನೋಡಿ, ಈ ಪ್ರೆಸ್ಸಿಂಗ್ಸ್ ಆಗಿರಲಿ, ಬೆಂಡ್ ಆಗಿರಲಿ, ಇದು ವಯಸ್ಸಾಗ್ತಾ ಆಗುವಂತಹ ಒಂದು ರಿಂಕಲ್ಸ್ ಆಗಿರಲಿ. ಹ್ಯಾಟ್ಸ್ ಆಫ್ ಕನ್ನಪ್ಪ, ತುಂಬ ಚೆನ್ನಾಗಿ ಮಾಡಿದ್ದೀರ. ನಿಮ್ಮ ಕಲೆ ನಮಗೆ ತುಂಬಾ ಖುಷಿ ಕೊಡ್ತು. ಅಫ್ಕೋರ್ಸ್ ಇವರೆಲ್ಲ ದೊಡ್ಡ ಮಟ್ಟಕ್ಕೆ ಬೆಳಿಬೇಕು ಕಣ್ರಿ, ಅದೊಂದೇ ಆಸೆ. ದೊಡ್ಡ ಚಿತ್ರಗಳನ್ನೆಲ್ಲ ಮಾಡೋರೆಲ್ಲ ಏನು ಮಾಡ್ತಾರೆ, ಹೊರಗಡೆಯಿಂದ, ಚೆನ್ನೈಯಿಂದ, ಹೈದರಾಬಾದಿಂದ, ಬಾಂಬೆಯಿಂದ ಅಂತೆಲ್ಲ ಹೇಳಿ ಯಾರನ್ನು ಕರ್ಸ್ಕೋತಾರೆ. ನೋಡಿ, ಕನ್ನಡದಲ್ಲೇ ಇಂಥ ಪ್ರತಿಭೆಗಳಿದ್ದಾರೆ. ಕರ್ನಾಟಕದಲ್ಲಿ ನನಗೆ ಶಾಕ್ ಆಯಿತು. ಫಸ್ಟ್ ಟೈಮು ಇವರೆಲ್ಲೋ ಬೇರೆ ಕಡೆಯಿಂದ ಬಂದಿದ್ದಾರೆ ಅಂದ್ಕೊಂಡೆ. ಯಾವಾಗ ಇವ್ರು ಕನ್ನಡ ಕೇಳಿ ನನಗೆ ಈ ಹುಡುಗ ತುಂಬ ಏನು ಅಂತಂದರೆ ಖುಷಿ ಕೊಟ್ಟಿದ್ದೇನು ಅಂದರೆ, ಒಂದು ಟೈಮಲ್ಲಿ ನಮ್ಮ ಜೊತೆ ಕೆಲಸ ಮಾಡ್ತಾ ಇದ್ದಂಥ ಹುಡುಗ, ತದನಂತರ ತನ್ನ ಜೀವನದಲ್ಲಿ ದುನಿಯಾ ವಿಜಯ್ ಅವ್ರ ಜೊತೆ ಇದ್ದು ಎಲ್ಲವೂ ಮಾಡಿ, ಇನ್ನೂ ಹೆಚ್ಚಿನ ದಿನಾರು ಈ ಚಿತ್ರರಂಗಕ್ಕೆ ಸೇವೆ ಮಾಡಬೇಕು ಅಂತ ಅವನು ಆಸೆ ಪಟ್ಟು ಇದನ್ನೆಲ್ಲ ಮಾಡ್ಲಿಕ್ಕೆ ಶುರು ಮಾಡಿದ್ದಾರೆ. ಈ ಥರ ಪ್ರಾಸ್ಥೆಟಿಕ್ಸ್ ಆಗಿರಲಿ, ಮೊದೊಂದಾಗಿರಲಿ ತುಂಬ ಚೆನ್ನಾಗಿದೆ. ನೋಡಿ, ಎಷ್ಟು ಅಥೆಂಟಿಕ್ ಆಗಿ ಮಾಡಿದ್ದಾರೆ ಅಂತಂದರೆ, ನಮಗಿದೆಲ್ಲ ಹಿಂಗೆಲ್ಲ ಇದು ಮಾಡಿ ಅಯ್ಯೋ ತುಂಬ ಚೆನ್ನಾಗಿದೆ. ಒಳ್ಳೇದಾಗಲಿ. ನಿಮ್ಮ ಈ ಒಂದು ವೃತ್ತಿ ಏನಿದೆ ಹೀಗೆ ಬೆಳೀರಿ, ಮೇಲೆ ಬೆಳೀರಿ. ಕರ್ನಾಟಕ, ಕನ್ನಡ ಈ ವಿಷಯದಲ್ಲೂ ನಾವು ಯಾವುದಕ್ಕೂ ಕಮ್ಮಿ ಇಲ್ಲ. ಯಾರನ್ನು ನಾವು ನಂಬಬೇಕು ಅದನ್ನು ಒಡೆದಾಕಿ ಎಲ್ಲರೂ ನಿಮ್ಮ ಮುಂದೆ ಕ್ಯೂ ನಿಂತು ನೀವು ಅತಿ ದೊಡ್ಡ ಮಟ್ಟಕ್ಕೆ ಬೆಳೀರಿ ಅಂತ ನಾನು ದೇವರಲ್ಲಿ ಪ್ರಾರ್ಥಿಸ್ತೇನೆ. ತುಂಬ ಚೆನ್ನಾಗಿದೆ. ಡೆಡಿಕೇಶನ್ ಇಟ್ ಶೋಸ್ ಅಷ್ಟೇ, ಏನಿಲ್ಲ. ನಮಗೆ ಇದನ್ನು ತುಂಬ ಇಷ್ಟ ಆಯಿತು. ನಾನು ಇನ್ನೇನೇ ಬೇಕಾದರೂ ಜಸ್ಟ್ ಕೀಪ್ ಇನ್ ಟಚ್ ವಿತ್ ಯು. ಚಂದ ಇದೆ ಈ ಕಾಲು